ಚನ್ನಪಟ್ಟಣದ ಜೆಸಿ ರಸ್ತೆಯ ಖಾಸಗಿ ಸ್ಥಳದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಲಾ ಬಳಗದ ಅಧ್ಯಕ್ಷ ಎಚ್ ಮಂಜುನಾಥ್ ಮಾತನಾಡಿ, ಚನ್ನಪಟ್ಟಣ ನಗರದ ಡಾಕ್ಟರ್ ರಾಜ್ ಬಯಲು ರಂಗಮಂದಿರ ಕೊಲ್ಲಾಪುರದಮ್ಮ ದೇವಸ್ಥಾನದ ಆವರಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮ ಹಾಗೂ ಸಂಗೀತ ಸಂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಡಾಕ್ಟರ್ ರಾಜ್ ಕಲಾ ಬಳಗದ ಉಪಾಧ್ಯಕ್ಷ ಕೆಎಸ್ ರವೀಶ್ ಮಾತನಾಡಿ, ಪ್ರತಿ ವರ್ಷವೂ ವಿಶೇಷವಾಗಿ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತಿದ್ದು, ಈ ಬಾರಿ ಚಲನಚಿತ್ರ ನಟರು ಹಾಗೂ ಸ್ಥಳೀಯ ಗಾಯಕರು ರಾಜ್ ಗಾಯನವನ್ನು ಆಡಲಿದ್ದು, ಚಲನಚಿತ್ರ ನಿರ್ದೇಶಕ ವಿ.ಟಿ. ವಾಸು, ರೂಪಾ, ಅಕ್ರಮ್ ಪಾಷಾ ತಂಡದವರು ಹಾಗೂ ಜನಪದ ಚಲನಚಿತ್ರ ಗಾಯನವನ್ನು ತಾಲೂಕಿನ ಮಹಿಳಾ ಗಾಯಕಿಯರು, ಯುವ ಗಾಯಕರು ನಡೆಸಿಕೊಡಲಿದ್ದಾರೆ ಎಂದು ತಿಳಿಸಿದರು. ಕಲಾ ಬಳಗದ ಖಜಾಂಚಿ ಎಂಜಿ ಮಹೇಶ್ ಕುಮಾರ್ ಹಾಗೂ ಬಳಗದ ಪದಾಧಿಕಾರಿಗಳು ಹಾಜರಿದ್ದರು. ಅದಕ್ಕೆ ಅವರುಗಳಿಂದ ಕೂಡ ಒಪ್ಪಿಗೆಯಾಗಿ ಡಿಸಿ ಇಂದನೂ ಕೂಡ ಅದು ರಿಜೆಕ್ಟ್ ಆಗಿ ಎಲ್ಲ ಬಂದದ್ದು. ಅದರ ದಾಖಲಾತಿಗಳನ್ನ ನಾನು ಪುರಸಭೆಗೆ ಆಗಲೇ ರವಾನಿಸಿದ್ದೀನಿ. ಪುರಸಭೆಯಲ್ಲೂ ಕೂಡ ಕಮಿಷನರು ಮತ್ತು ಆರೋಗ್ಯರು ಬಂದು ಸ್ಥಳ ಮಾಜೂರನ್ನು ಮಾಡಿ ಎಲ್ಲ ಅಳತೆ ಮಾಡಿ ಎಷ್ಟು ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲನೂ ತೊಗೊಂಡಿದ್ದಾರೆ. ಇನ್ನೇನು ಕೊನೆ ಘಟ್ಟದಲ್ಲಿ ಒಂದು ಇದು ಮೀಟಿಂಗ್ ಇಡಬೇಕಂತೆ. ಯಾವುದ್ರದ್ದು ಮುನ್ಸಿಪಲಲ್ಲಿ ಬಾಡಿ ಮೀಟಿಂಗ್ ಇಟ್ಟು, ಬಾಡಿ ಮೀಟಿಂಗಲ್ಲಿ ಒಂದು ಸರಿ ಅನುಮೋದನೆ ತೊಗೊಂಡಿದ್ದೆ. ಫೈನಲ್ ಆಗಿ ಅದನ್ನು ಅನುಮೋದನೆ ತೊಗೊಂಡಿದ್ದನ್ನೇ ಅದಕ್ಕೆ ಖಾತಾ ಮಾಡಬೇಕು ಅಂತ ಅಂದ್ಬಿಟ್ಟಿದ್ದನ್ನೇ ನಡೀತಾ ಇದೆ. ಶಾಸಕರು ಆಸಕ್ತಿ ಶಾಸಕರಿಗೆ ನಾವು ಸಾಕಷ್ಟು ಬಾರಿ ಹೋಗಿ ಹೇಳಿದೀವಿ. ಅವರು ಮನ್ಸು ಮಾಡಿದ್ರೆ ಆಗೋದ್ರಲ್ಲಿ ಇಲ್ಲ, ಅವರು ತುಂಬಾ ಇದಾಗಿದ್ದಾರೆ, ಆಸಕ್ತಿಯಾಗಿದ್ದಾರೆ. ಅವರು ಹೇಳ್ತಾ ಇದ್ದಾರೆ. 97ನೇ ಹುಟ್ಟುಹಬ್ಬದ ಪ್ರಯುಕ್ತ ನಾವೇ ಕೊಲ್ಲಾಪುರದಮ್ಮ ದೇವಸ್ಥಾನದ ಆವರಣದಲ್ಲಿ 5 ಗಂಟೆಗೆ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮದ ಉದ್ಘಾಟನೆ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಂತ PN ಗಿರೀಶ್ ಅವರು ನೆರವೇರಿಸ್ಕೊಡ್ತಾರೆ. ಅದರಲ್ಲಿ ಘನ ಉಪಸ್ಥಿತಿ ನಮ್ಮ ನಗರಸಭೆ ಅಧ್ಯಕ್ಷ ಆದಂಥ ನಾಗೇಶ್ ಅವರು ಇರ್ತಾರೆ ಮತ್ತು ಅಧ್ಯಕ್ಷತೆಯನ್ನು ಎಚ್ ಮಂಜುನಾಥ್, ನಮ್ಮ ಡಾಕ್ಟರ್ ರಾಜ್ ಕಲಾ ಬಳಗದ ಅಧ್ಯಕ್ಷ ಆದಂಥ ಮಂಜುನಾಥ್ ಅವರು ವಹಿಸಿರ್ತಾರೆ. ಇದರಿಂದ ಎಲ್ಲ ಪದಾಧಿಕಾರಿಗಳು ಮತ್ತು ಕೆಂಗಲ್ ಆಂಜನೇಯ ಸಾಂಸ್ಕೃತಿಕ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು, ಡಾಕ್ಟರ್ ರಾಜ್ ಕಲಾ ಬಳಗದ ಎಲ್ಲ ಪದಾಧಿಕಾರಿಗಳು, ನಮ್ಮ ಖಜಾಂಚಿಯಾದ ಮಹೇಶ್ ಇರ್ತಾರೆ. ಹಾಗಾಗಿ ಈ ಕಾರ್ಯಕ್ರಮದ ಕೆ ಮಹೇಂದ್ರ ಕುಮಾರ್ ಅವರು, ನಗರಸಭೆ ಆಯುಕ್ತರಾದಂಥ ಮಹೇಂದ್ರ ಕುಮಾರ್ ಬರ್ತಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮ JDSನ ತಾಲೂಕು ಅಧ್ಯಕ್ಷರಾದಂಥ ಗೋವಿಂದಳ್ಳಿ ನಾಗರಾಜ್ ಕೂಡ ಇರ್ತಾರೆ. ಮತ್ತು ನಮ್ಮ ಆ ಭಾಗದ ನಗರಸಭೆ ಸದಸ್ಯರಾದಂಥ ಆತ್ಮೀಯರಾದಂಥ ಸತೀಶ್ ಬಾಬುರವರು ಕೂಡ ಇರ್ತಾರೆ. ಇನ್ನು ನಮ್ಮ ಭಾರತ್ ವಿಕಾಸ್ ಪರಿಷತ್ನ ಅಧ್ಯಕ್ಷರಾದಂಥ ಪುಟ್ಟಸ್ವಾಮಿ ಗೌಡರು, ಅಣ್ಣಯ್ಯ ತೈಲೂರು ಎಲ್ಲ ಇರ್ತಾರೆ. ಆಮೇಲೆ ಮಾಡ್ತಿರ್ತಾರೆ. ಇದೇ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಇದು ಜೀವನ ಚರಿತ್ರೆ ಮತ್ತೆ ಹಲವು ಪ್ರಶಸ್ತಿ ಮತ್ತೆ ಇನ್ನೂ ಹಲವು ಕಾರ್ಯಕ್ರಮಗಳು